ನಿನ್ನೆಯಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇಬ್ರು ಕೂಡ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಇದೆಲ್ಲವೂ ಕೂಡ ನಿನ್ನೆ ನಡೆದಂತ, ಅದರಲ್ಲೂ ಕೂಡ ಅವರು ಹಾಕಿದಂತ ಒಂದು ಪೋಸ್ಟು, ಹಾಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದು, ಇದೆಲ್ಲವೂ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ದಿಢೀರ್ ಡಿಸಿಎಂ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ದಾರೆ. ಪ್ರಿಯಾಂಕ್ ಆಗಮನದ ಬೆನ್ನಲ್ಲೇ ಡಿಕೆ ಸಹೋದರ ಡಿಕೆ ಸುರೇಶ್ ಕೂಡ ಆಗಮಿಸಿದ್ದಾರೆ. ಸಹೋದರನ ಮನೆಗೆ ಆಗಮಿಸಿದ್ದಾರೆ ಡಿಕೆ ಸುರೇಶ್. ರಾಜಕೀಯ ಗರಿಗೆದರ್ತಾ ಇದೆ. ನಾಳೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ದೆಹಲಿ ಹೋಗ್ತಾ ಇರೋದ್ರಿಂದಾಗಿ ಬಹುಶಃ ಇದೆಲ್ಲವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಡಿಕೆ ಶಿವಕುಮಾರ್ ಅವರು ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರಲ್ಲ, ಈ ಸಂಬಂಧ ಇದೆಲ್ಲವೂ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಮೊನ್ನೆ ಭೇಟಿಯಾಗಿದ್ದೇ ವಿಶೇಷ. ಅದಾದ ನಂತರ ಇದೆಲ್ಲವೂ ಕೂಡ ಅವರ ಮನೆಯಲ್ಲೇ ಈಗ ಗರಿಗೆದರ್ತಾ ಇರೋದು. ಡಿಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು ಇಬ್ರು ರನ್ವೇನಲ್ಲಿ ಮಾತಾಡಿದ್ರು, ಸಿದ್ದರಾಮಯ್ಯ ಅವರು ಮಾತಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು, ಬನ್ನಿ ಅಂತೇಳಿ ಹೇಳಿದ್ದಾರೆ. ಆದ್ರೆ ಏನೇನ್ ಚರ್ಚೆ ಆಗುತ್ತೆ ಅನ್ನೋದು ಕುತೂಹಲ ಇದೆ. ಇದ್ರ ನಡುವೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ದಾರೆ. ಇದೆಲ್ಲವೂ ಕೂಡ ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ, ನಾಯಕತ್ವದ ಬದಲಾವಣೆ ವಿಚಾರ, ಸಿದ್ದರಾಮಯ್ಯನವರನ್ನ ಅವ್ರ ಕುರ್ಚಿಯಿಂದ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡ್ತಾರೆ, ಮಾಡೋದಾದ್ರೆ ಯಾವಾಗ, ಇದೆಲ್ಲವೂ ಈಗಿರುವಂತ ಪ್ರಶ್ನೆ. ಸಂದರ್ಭ ಬಂದಾಗ ಕರೆಸ್ತೀವಿ ಅಂತ ಅದು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಅನ್ಸ್ದಾಗ ಬರ್ತದಲ್ಲ, ನಾವು ನೀವು ಅನ್ಕೊಂಡಂಗಲ್ಲ ಅಲ್ಲ. ವೆನ್ ದ ಟೈಮ್ ಈಸ್ ರೈಟ್, ವೆನ್ ದೇ ಡೀಮ್ ಇಟ್ ಫಿಟ್, ದೇ ವಿಲ್ ಕಾಲ್ ಬೋತ್ ದ ಲೀಡರ್ಸ್. ಸಂದರ್ಭ ಬಂದಾಗ ಕರೆಸ್ತೀವಿ ಅಂತ ಅದು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಅನ್ಸ್ದಾಗ ಬರ್ತದಲ್ಲ, ನಾವು ನೀವು ಅನ್ಕೊಂಡಂಗಲ್ಲ ಅಲ್ಲ. ವೆನ್ ದ ಟೈಮ್ ಈಸ್ ರೈಟ್, ವೆನ್ ದೇ ಡೀಮ್ ಇಟ್ ಫಿಟ್, ದೇ ವಿಲ್ ಕಾಲ್ ಬೋತ್ ದ ಲೀಡರ್. ನಿನ್ನೆಯಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇಬ್ರು ಕೂಡ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಇದೆಲ್ಲವೂ ಕೂಡ ನಿನ್ನೆ ನಡೆದಂತ, ಅದರಲ್ಲೂ ಕೂಡ ಅವರು ಹಾಕಿದಂತ ಒಂದು ಪೋಸ್ಟು, ಹಾಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದು, ಇದೆಲ್ಲವೂ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ದಿಢೀರ್ ಡಿಸಿಎಂ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ದಾರೆ. ಪ್ರಿಯಾಂಕ್ ಆಗಮನದ ಬೆನ್ನಲ್ಲೇ ಡಿಕೆ ಸಹೋದರ ಡಿಕೆ ಸುರೇಶ್ ಕೂಡ ಆಗಮಿಸಿದ್ದಾರೆ. ಸಹೋದರನ ಮನೆಗೆ ಆಗಮಿಸಿದ್ದಾರೆ ಡಿಕೆ ಸುರೇಶ್. ರಾಜಕೀಯ ಗರಿಗೆದರ್ತಾ ಇದೆ. ನಾಳೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ದೆಹಲಿ ಹೋಗ್ತಾ ಇರೋದ್ರಿಂದಾಗಿ ಬಹುಶಃ ಇದೆಲ್ಲವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಡಿಕೆ ಶಿವಕುಮಾರ್ ಅವರು ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರಲ್ಲ, ಈ ಸಂಬಂಧ ಇದೆಲ್ಲವೂ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಮೊನ್ನೆ ಭೇಟಿಯಾಗಿದ್ದೇ ವಿಶೇಷ. ಅದಾದ ನಂತರ ಇದೆಲ್ಲವೂ ಕೂಡ ಅವರ ಮನೆಯಲ್ಲೇ ಈಗ ಗರಿಗೆದರ್ತಾ ಇರೋದು. ಡಿಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು ಇಬ್ರು ರನ್ವೇನಲ್ಲಿ ಮಾತಾಡಿದ್ರು, ಸಿದ್ದರಾಮಯ್ಯ ಅವರು ಮಾತಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು, ಬನ್ನಿ ಅಂತೇಳಿ ಹೇಳಿದ್ದಾರೆ. ಆದ್ರೆ ಏನೇನ್ ಚರ್ಚೆ ಆಗುತ್ತೆ ಅನ್ನೋದು ಕುತೂಹಲ ಇದೆ. ಇದ್ರ ನಡುವೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ದಾರೆ. ಇದೆಲ್ಲವೂ ಕೂಡ ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ, ನಾಯಕತ್ವದ ಬದಲಾವಣೆ ವಿಚಾರ, ಸಿದ್ದರಾಮಯ್ಯನವರನ್ನ ಅವ್ರ ಕುರ್ಚಿಯಿಂದ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡ್ತಾರೆ, ಮಾಡೋದಾದ್ರೆ ಯಾವಾಗ, ಇದೆಲ್ಲವೂ ಈಗಿರುವಂತ ಪ್ರಶ್ನೆ. ಸಂದರ್ಭ ಬಂದಾಗ ಕರೆಸ್ತೀವಿ ಅಂತ ಅದು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಅನ್ಸ್ದಾಗ ಬರ್ತದಲ್ಲ, ನಾವು ನೀವು ಅನ್ಕೊಂಡಂಗಲ್ಲ ಅಲ್ಲ. ವೆನ್ ದ ಟೈಮ್ ಈಸ್ ರೈಟ್, ವೆನ್ ದೇ ಡೀಮ್ ಇಟ್ ಫಿಟ್, ದೇ ವಿಲ್ ಕಾಲ್ ಬೋತ್ ದ ಲೀಡರ್ಸ್. ಸಂದರ್ಭ ಬಂದಾಗ ಕರೆಸ್ತೀವಿ ಅಂತ ಅದು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಅನ್ಸ್ದಾಗ ಬರ್ತದಲ್ಲ, ನಾವು ನೀವು ಅನ್ಕೊಂಡಂಗಲ್ಲ ಅಲ್ಲ. ವೆನ್ ದ ಟೈಮ್ ಈಸ್ ರೈಟ್, ವೆನ್ ದೇ ಡೀಮ್ ಇಟ್ ಫಿಟ್, ದೇ ವಿಲ್ ಕಾಲ್ ಬೋತ್ ದ ಲೀಡರ್. ನಿನ್ನೆಯಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇಬ್ರು ಕೂಡ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಇದೆಲ್ಲವೂ ಕೂಡ ನಿನ್ನೆ ನಡೆದಂತ, ಅದರಲ್ಲೂ ಕೂಡ ಅವರು ಹಾಕಿದಂತ ಒಂದು ಪೋಸ್ಟು, ಹಾಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದು, ಇದೆಲ್ಲವೂ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ದಿಢೀರ್ ಡಿಸಿಎಂ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ದಾರೆ. ಪ್ರಿಯಾಂಕ್ ಆಗಮನದ ಬೆನ್ನಲ್ಲೇ ಡಿಕೆ ಸಹೋದರ ಡಿಕೆ ಸುರೇಶ್ ಕೂಡ ಆಗಮಿಸಿದ್ದಾರೆ. ಸಹೋದರನ ಮನೆಗೆ ಆಗಮಿಸಿದ್ದಾರೆ ಡಿಕೆ ಸುರೇಶ್. ರಾಜಕೀಯ ಗರಿಗೆದರ್ತಾ ಇದೆ. ನಾಳೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ದೆಹಲಿ ಹೋಗ್ತಾ ಇರೋದ್ರಿಂದಾಗಿ ಬಹುಶಃ ಇದೆಲ್ಲವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಡಿಕೆ ಶಿವಕುಮಾರ್ ಅವರು ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರಲ್ಲ, ಈ ಸಂಬಂಧ ಇದೆಲ್ಲವೂ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಮೊನ್ನೆ ಭೇಟಿಯಾಗಿದ್ದೇ ವಿಶೇಷ. ಅದಾದ ನಂತರ ಇದೆಲ್ಲವೂ ಕೂಡ ಅವರ ಮನೆಯಲ್ಲೇ ಈಗ ಗರಿಗೆದರ್ತಾ ಇರೋದು. ಡಿಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು ಇಬ್ರು ರನ್ವೇನಲ್ಲಿ ಮಾತಾಡಿದ್ರು, ಸಿದ್ದರಾಮಯ್ಯ ಅವರು ಮಾತಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು, ಬನ್ನಿ ಅಂತೇಳಿ ಹೇಳಿದ್ದಾರೆ. ಆದ್ರೆ ಏನೇನ್ ಚರ್ಚೆ ಆಗುತ್ತೆ ಅನ್ನೋದು ಕುತೂಹಲ ಇದೆ. ಇದ್ರ ನಡುವೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ದಾರೆ. ಇದೆಲ್ಲವೂ ಕೂಡ ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ, ನಾಯಕತ್ವದ ಬದಲಾವಣೆ ವಿಚಾರ, ಸಿದ್ದರಾಮಯ್ಯನವರನ್ನ ಅವ್ರ ಕುರ್ಚಿಯಿಂದ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡ್ತಾರೆ, ಮಾಡೋದಾದ್ರೆ ಯಾವಾಗ, ಇದೆಲ್ಲವೂ ಈಗಿರುವಂತ ಪ್ರಶ್ನೆ.
ಸಂದರ್ಭ ಬಂದಾಗ ಕರೆಸ್ತೀವಿ ಅಂತ ಅದು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಅನ್ಸ್ದಾಗ ಬರ್ತದಲ್ಲ, ನಾವು ನೀವು ಅನ್ಕೊಂಡಂಗಲ್ಲ ಅಲ್ಲ. ವೆನ್ ದ ಟೈಮ್ ಈಸ್ ರೈಟ್, ವೆನ್ ದೇ ಡೀಮ್ ಇಟ್ ಫಿಟ್, ದೇ ವಿಲ್ ಕಾಲ್ ಬೋತ್ ದ ಲೀಡರ್ಸ್. ಸಂದರ್ಭ ಬಂದಾಗ ಕರೆಸ್ತೀವಿ ಅಂತ ಅದು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಅನ್ಸ್ದಾಗ ಬರ್ತದಲ್ಲ, ನಾವು ನೀವು ಅನ್ಕೊಂಡಂಗಲ್ಲ ಅಲ್ಲ. ವೆನ್ ದ ಟೈಮ್ ಈಸ್ ರೈಟ್, ವೆನ್ ದೇ ಡೀಮ್ ಇಟ್ ಫಿಟ್, ದೇ ವಿಲ್ ಕಾಲ್ ಬೋತ್ ದ ಲೀಡರ್. ನಿನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇಬ್ರು ಕೂಡ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಇದೆಲ್ಲವೂ ಕೂಡ ನಿನ್ನೆ ನಡೆದಂತ, ಅದರಲ್ಲೂ ಕೂಡ ಅವರು ಹಾಕಿದಂತ ಒಂದು ಪೋಸ್ಟು, ಹಾಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದು, ಇದೆಲ್ಲವೂ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ದಿಢೀರ್ ಡಿಸಿಎಂ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ದಾರೆ. ಪ್ರಿಯಾಂಕ್ ಆಗಮನದ ಬೆನ್ನಲ್ಲೇ ಡಿಕೆ ಸಹೋದರ ಡಿಕೆ ಸುರೇಶ್ ಕೂಡ ಆಗಮಿಸಿದ್ದಾರೆ. ಸಹೋದರನ ಮನೆಗೆ ಆಗಮಿಸಿದ್ದಾರೆ ಡಿಕೆ ಸುರೇಶ್. ರಾಜಕೀಯ ಗರಿಗೆದಿರ್ತಾ ಇದೆ. ನಾಳೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ದೆಹಲಿ ಹೋಗ್ತಾ ಇರೋದ್ರಿಂದಾಗಿ ಬಹುಶಃ ಇದೆಲ್ಲವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಡಿಕೆ ಶಿವಕುಮಾರ್ ಅವರು ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರಲ್ಲ, ಈ ಸಂಬಂಧ ಇದೆಲ್ಲವೂ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಮೊನ್ನೆ ಭೇಟಿಯಾಗಿದ್ದೇ ವಿಶೇಷ. ಅದಾದ ನಂತರ ಇದೆಲ್ಲವೂ ಕೂಡ ಅವರ ಮನೆಯಲ್ಲೇ ಈಗ ಗರಿಗೆದಿರ್ತಾ ಇರೋದು. ಡಿಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು ಇಬ್ರು ರನ್ವೇನಲ್ಲಿ ಮಾತಾಡಿದ್ರು, ಸಿದ್ದರಾಮಯ್ಯ ಅವರು ಮಾತಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು, ಬನ್ನಿ ಅಂತೇಳಿ ಹೇಳಿದ್ದಾರೆ. ಆದ್ರೆ ಏನೇನ್ ಚರ್ಚೆ ಆಗುತ್ತೆ ಅನ್ನೋದು ಕುತೂಹಲ ಇದೆ. ಇದ್ರ ನಡುವೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ದಾರೆ. ಇದೆಲ್ಲವೂ ಕೂಡ ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ, ನಾಯಕತ್ವದ ಬದಲಾವಣೆ ವಿಚಾರ, ಸಿದ್ದರಾಮಯ್ಯನವರನ್ನ ಅವ್ರ ಕುರ್ಚಿಯಿಂದ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡ್ತಾರೆ, ಮಾಡೋದಾದ್ರೆ ಯಾವಾಗ, ಇದೆಲ್ಲವೂ ಈಗಿರುವಂತ ಪ್ರಶ್ನೆ. ಸಂದರ್ಭ ಬಂದಾಗ ಕರೆಸ್ತೀವಿ ಅಂತ ಅದು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಅನ್ಸ್ದಾಗ ಬರ್ತದಲ್ಲ, ನಾವು ನೀವು ಅನ್ಕೊಂಡಂಗಲ್ಲ ಅಲ್ಲ. ವೆನ್ ದ ಟೈಮ್ ಈಸ್ ರೈಟ್, ವೆನ್ ದೇ ಡೀಮ್ ಇಟ್ ಫಿಟ್, ದೇ ವಿಲ್ ಕಾಲ್ ಬೋತ್ ದ ಲೀಡರ್ಸ್. ಸಂದರ್ಭ ಬಂದಾಗ ಕರೆಸ್ತೀವಿ ಅಂತ ಅದು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಅನ್ಸ್ದಾಗ ಬರ್ತದಲ್ಲ, ನಾವು ನೀವು ಅನ್ಕೊಂಡಂಗಲ್ಲ ಅಲ್ಲ. ವೆನ್ ದ ಟೈಮ್ ಈಸ್ ರೈಟ್, ವೆನ್ ದೇ ಡೀಮ್ ಇಟ್ ಫಿಟ್, ದೇ ವಿಲ್ ಕಾಲ್ ಬೋತ್ ದ ಲೀಡರ್. ನಿನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇಬ್ರು ಕೂಡ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಇದೆಲ್ಲವೂ ಕೂಡ ನಿನ್ನೆ ನಡೆದಂತ, ಅದರಲ್ಲೂ ಕೂಡ ಅವರು ಹಾಕಿದಂತ ಒಂದು ಪೋಸ್ಟು, ಹಾಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದು, ಇದೆಲ್ಲವೂ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ದಿಢೀರ್ ಡಿಸಿಎಂ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ದಾರೆ. ಪ್ರಿಯಾಂಕ್ ಆಗಮನದ ಬೆನ್ನಲ್ಲೇ ಡಿಕೆ ಸಹೋದರ ಡಿಕೆ ಸುರೇಶ್ ಕೂಡ ಆಗಮಿಸಿದ್ದಾರೆ. ಸಹೋದರನ ಮನೆಗೆ ಆಗಮಿಸಿದ್ದಾರೆ ಡಿಕೆ ಸುರೇಶ್. ರಾಜಕೀಯ ಗರಿಗೆದಿರ್ತಾ ಇದೆ. ನಾಳೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ದೆಹಲಿ ಹೋಗ್ತಾ ಇರೋದ್ರಿಂದಾಗಿ ಬಹುಶಃ ಇದೆಲ್ಲವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಡಿಕೆ ಶಿವಕುಮಾರ್ ಅವರು ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರಲ್ಲ, ಈ ಸಂಬಂಧ ಇದೆಲ್ಲವೂ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಮೊನ್ನೆ ಭೇಟಿಯಾಗಿದ್ದೇ ವಿಶೇಷ. ಅದಾದ ನಂತರ ಇದೆಲ್ಲವೂ ಕೂಡ ಅವರ ಮನೆಯಲ್ಲೇ ಈಗ ಗರಿಗೆದಿರ್ತಾ ಇರೋದು. ಡಿಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು ಇಬ್ರು ರನ್ವೇನಲ್ಲಿ ಮಾತಾಡಿದ್ರು, ಸಿದ್ದರಾಮಯ್ಯ ಅವರು ಮಾತಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು, ಬನ್ನಿ ಅಂತೇಳಿ ಹೇಳಿದ್ದಾರೆ. ಆದ್ರೆ ಏನೇನ್ ಚರ್ಚೆ ಆಗುತ್ತೆ ಅನ್ನೋದು ಕುತೂಹಲ ಇದೆ. ಇದ್ರ ನಡುವೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ದಾರೆ. ಇದೆಲ್ಲವೂ ಕೂಡ ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ, ನಾಯಕತ್ವದ ಬದಲಾವಣೆ ವಿಚಾರ, ಸಿದ್ದರಾಮಯ್ಯನವರನ್ನ ಅವ್ರ ಕುರ್ಚಿಯಿಂದ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡ್ತಾರೆ, ಮಾಡೋದಾದ್ರೆ ಯಾವಾಗ, ಇದೆಲ್ಲವೂ ಈಗಿರುವಂತ ಪ್ರಶ್ನೆ. ಸಂದರ್ಭ ಬಂದಾಗ ಕರೆಸ್ತೀವಿ ಅಂತ ಅದು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಅನ್ಸ್ದಾಗ ಬರ್ತದಲ್ಲ, ನಾವು ನೀವು ಅನ್ಕೊಂಡಂಗಲ್ಲ ಅಲ್ಲ. ವೆನ್ ದ ಟೈಮ್ ಈಸ್ ರೈಟ್, ವೆನ್ ದೇ ಡೀಮ್ ಇಟ್ ಫಿಟ್, ದೇ ವಿಲ್ ಕಾಲ್ ಬೋತ್ ದ ಲೀಡರ್ಸ್. ಸಂದರ್ಭ ಬಂದಾಗ ಕರೆಸ್ತೀವಿ ಅಂತ ಅದು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಅನ್ಸ್ದಾಗ ಬರ್ತದಲ್ಲ, ನಾವು ನೀವು ಅನ್ಕೊಂಡಂಗಲ್ಲ ಅಲ್ಲ. ವೆನ್ ದ ಟೈಮ್ ಈಸ್ ರೈಟ್, ವೆನ್ ದೇ ಡೀಮ್ ಇಟ್ ಫಿಟ್, ದೇ ವಿಲ್ ಕಾಲ್ ಬೋತ್ ದ ಲೀಡರ್.